25ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವದ ಶುಭಾಶಯಗಳೊಂದಿಗೆ ದೇಶ ಕಾಯುವ ಯೋಧರನ್ನು ಮತ್ತೆ ದೇಶಕ್ಕೆ ಅನ್ನ ಹಾಕುವ ಅನ್ನದಾತರನ್ನು ಕೇಂದ್ರ ಇರ್ಬೋದು ರಾಜ್ಯ ಇರ್ಬೋದು ಯಾವುದೇ ಸರ್ಕಾರಗಳು ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಇವತ್ತು ಕಾರ್ಗಿಲ್ ಯುದ್ಧವನ್ನು ಗೆದ್ದು ಭಾರತಾಂಬೆಯ ವಿಜಯೋತ್ಸವವನ್ನು ಮಾಡಿದಂತಹ ಕೀರ್ತಿ ಪತಾಕೆಯನ್ನು ಹೆಚ್ಚಿದಂತಹ ಈ ಒಂದು ಕಾರ್ಗಿಲ್ ಯುದ್ಧಕ್ಕೆ ನಮಗೆ ಜಯಗಳಿಸಿ 25 ವರ್ಷ ಕಳೆದಿದೆ. ಅದರಂತೆ ದೇಶಾದ್ಯಂತ ಸಂಭ್ರಮದಿಂದ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ರಾಜಕೀಯ ಪಕ್ಷಗಳು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಈ ಆಚರಣೆಗೆ ಮಾತ್ರ ಸೀಮಿತ ಆಗಬಾರ್ದು. ಯಾಕಂದ್ರೆ ಆ ಒಂದು ಯೋಧರು ನನ್ನ ಕುಟುಂಬಗಳನ್ನು ಸಂಸಾರವನ್ನು ಬಿಟ್ಟು ನಮಗಾಗಿ, ನಮ್ಮ ಜೀವ ರಕ್ಷಕ್ಕಾಗಿ, ನಮ್ಮ ದೇಶದ ರಕ್ಷಣೆಗಾಗಿ ಇವತ್ತು ಗಡಿಗಳಲ್ಲಿ ಏನು ಕಾಯ್ತಾ ಇದ್ದಾರೆ, ಆ ಕಾಯುವಂತ ಯೋಧರು ಆ ಯುದ್ಧದಲ್ಲಿ ಮೃತಪಟ್ಟಿರ್ಬೋದು, ಇಲ್ಲ ಕೈ ಕಾಲು ಕಳ್ಕೊಂಡಿರ್ಬೋದು, ಸರ್ಕಾರ ಕೊಟ್ಟಂತ ಮಾತನ್ನು ನಡೆಸ್ಕೋಬೇಕು. ಯಾಕಂದ್ರೆ ಇತ್ತೀಚೆಗೆ ನಾವು 2-3 ದಿನಗಳ ಹಿಂದೆ ನೋಡಿದ್ವಿ. ಯಾಕಂದ್ರೆ ಇವತ್ತು ನಿವೃತ್ತ ಯೋಧ ತನ್ನ ಜಮೀನಿಗಾಗಿ 25 ವರ್ಷಗಳಿಂದ ತಾಲೂಕು ಕಚೇರಿ ಹತ್ರ ಅಳೆದಾಡ್ತಾ ಇದ್ದಾನೆ. ಆದ್ರೂ ಅವನಿಗೆ ನ್ಯಾಯ ಸಿಕ್ಕಿಲ್ಲ. ನಾನು ಆಹೋರಾತ್ರಿ ಧರಣಿ ಕೂತ್ಕೊಂತೀನಿ ಅಂತೇಳಿ ಅವರು ಹೇಳಿಕೆ ಕೊಟ್ಟರು. ಇಂತಹ ಅಹಿತಕರ ಘಟನೆ ನಡೀಬಾರ್ದು. ಯಾಕಂದ್ರೆ ಸರ್ಕಾರ ಈ ಒಂದು ಯೋಧರಿಗೆ ಪ್ರತ್ಯೇಕವಾದ ಒಂದು ಅನುದಾನ ಮತ್ತು ಪ್ರತ್ಯೇಕವಾದ ಕಾನೂನು ವ್ಯವಸ್ಥೆನ ಮಾಡಬೇಕು. ಆ ಯುದ್ಧ ಅಂದ್ರೆ ಆ ದೇಶ ಕಾಯುವಂತಹ ಅವರ ಸರ್ವಿಸ್ ಮುಗಿದು ಬಂದ ನಂತರ ಕೊಟ್ಟವರ ಜಮೀನೇ ಕೊಡ್ತಿರೋ, ಸರ್ಕಾರಿ ನೌಕರನ್ನ ಕೊಡ್ತಿರೋ, ಯಾವುದೇ ಕೊಡ್ಲಿ ಅವರಿಗೆ ವಿಶೇಷವಾದ ಸೌಲಭ್ಯ ಕೊಡಬೇಕು. ಸರ್ಕಾರ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು. ಯಾಕಂದ್ರೆ ಇವತ್ತು ಯೋಧ ಆಗ್ಲಿ ರೈತ ಆಗ್ಲಿ ಇಲ್ಲ ಅಂದ್ರೆ ನಮ್ಮ ಜೀವನವನ್ನು ಊಹೆ ಮಾಡ್ಕೊಳ್ಳಕ್ಕೂ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಮ ನಗವಾರ ಸತ್ಯನ ಹೇಳ್ತಾ ಇದ್ರು, ಸರ್ಕಾರಗಳು ಕೊಟ್ಟ ಮಾತಿನಂತೆ ನಡ್ಕೋಬೇಕು. ನಡೆದುಕೊಳ್ಳುವ ಜೊತೆಗೆ ಈ ಒಂದು ಕಾರ್ಗಿಲ್ ವಿಜಯೋತ್ಸವದಂದು ಈ ಸರ್ಕಾರ ಕೊಟ್ಟಂತಹ ಯಾವುದೇ ಮಾತು ಕೊಟ್ಟಿಲ್ಲ, ಜಮೀನು ಇರ್ಬೋದು, ಯಾವುದೇ ವಿಚಾರ ಆಗಲಿ, ಈ ಕೂಡಲೇ ಅದನ್ನು ಈಡೇರಿಸಬೇಕಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯ ಜೊತೆಗೆ ಮತ್ತೊಮ್ಮೆ 25ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ. ನಮಸ್ಕಾರ. ಏನು ಇವತ್ತು ಕಾರ್ಗಿಲ್ ಯುದ್ಧದ ವಿಜಯೋತ್ಸವದ 25ನೇ ವರ್ಷದ ಶುಭಾಶಯಗಳನ್ನು ಕೋರ್ತಾ, ಅದೇ ರೀತಿ ನಮ್ಮ ದೇಶದ ಎಲ್ಲ ಜನತೆಗೂ ಶುಭಾಶಯಗಳನ್ನು ಕೋರ್ತಾ, ಏನು ಇವತ್ತು ಕಾರ್ಗಿಲ್ ಯುದ್ಧದ ಪ್ರಯುಕ್ತ ಇವತ್ತಿನ ವಿಜಯೋತ್ಸವನ ಎಲ್ಲ ನಮ್ಮ ದೇಶದ ಎಲ್ಲ ಕಡೆಯೂ ವಿಜಯೋತ್ಸವ ಮಾಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ಯೋಧರಿಗೆ ಗಡಿ ಭಾಗದಲ್ಲಿ ಕಾಯುವ ನಮ್ಮ ಯೋಧರು ಮತ್ತು ಅವರಿಗೆ ನಮ್ಮ ಸರ್ಕಾರ ಯಾವ ಮಾತು ಕೊಟ್ಟಿದ್ರೆ ಆ ಮಾತನ್ನು ನಡೆಸ್ಕೊಳ್ಬೇಕು. ಯಾಕಂದರೆ ಅವರು ದೇಶ ಕಾಯ್ತಾ ಇರ್ತಾರೆ. ಅವರು ಮಕ್ಕಳು ಎಜುಕೇಷನ್ ಆಗಲಿ, ಫ್ಯಾಮ್ಲಿ ಬಗ್ಗೆಗಾಗಲಿ ಎಲ್ಲದಕ್ಕೂ ನಮ್ಮ ಸರ್ಕಾರ ಮುಂದೆ ಇರಬೇಕು. ಅದೇ ರೀತಿ ನಮಗೆ ರೈತರು ಕೂಡ ಅನ್ನ ಕೂಡ ರೈತರು, ಈ ಕಡೆ ನಮ್ಮ ದೇಶ ಕಾಯುವ ಯೋಧರು ಇಬ್ಬರು ಪ್ರಮುಖವಾದಂಥ ನಮಗೋಸ್ಕರ ಇರುವಂತಹ ರೈತರು ಮತ್ತು ಯೋಧರಿಗೆ ನಮ್ಮ ಸರ್ಕಾರ ಯಾವುದೇ ಮಾತು ಕೊಟ್ಟಿದ್ರು ಆ ಮಾತನ್ನು ಈಡೇರಿಸಬೇಕು. ಸರ್ಕಾರದಿಂದ ಯಾವುದೇ ಸೌಲಭ್ಯಗಳನ್ನು ಅವ್ರು ಕೊಡಬೇಕು. ಅವ್ರು ಕೊಟ್ಟಾಗೆ ನಮಗೆಲ್ಲರೂ ನಾವು ಚೆನ್ನಾಗಿರ್ತೀವಿ. ನಾವು ಆರಾಮಾಗಿರ್ಬೇಕಂದ್ರೆ ಅವರಿಬ್ಬರು ಚೆನ್ನಾಗಿರಬೇಕು. ಅವ್ರಿಗೋಸ್ಕರ ನಮ್ಮ ಸರ್ಕಾರ ನಾವಾಗಲಿ ಎಲ್ಲರೂ ನಾವು ಜೊತೆಯಲ್ಲಿದ್ದು ಅವ್ರಿಗೋಸ್ಕರ ನಾವು ಏನೇ ಆಗಲಿ ನಾವು ಅವ್ರ ಜೊತೆಯಲ್ಲಿರಬೇಕು. ಅದಕ್ಕೆ ಸರ್ಕಾರ ಸ್ಪಂದಿಸಬೇಕು. ಎಲ್ಲ ಕೆಲಸಗಳು ಅವ್ರಿಗೆ ಏನೇ ಇದು ಆಗಲಿ ರೈತರು ಕೂಡ ಯಾವುದೇ ಸೌಲಭ್ಯಗಳನ್ನು ಮಾಡಿಕೊಡ್ಬೇಕು. ಅದೇ ರೀತಿ ನಮ್ಮ ಯೋಧರಿಗೂ ಅದೇ ರೀತಿ ಯಾವುದೇ ಸೌಲಭ್ಯಗಳನ್ನು ಮಾತು ಕೊಟ್ಟಿದ್ರೆ ಆ ಮಾತಂತ ಈಡೇರಿಸಬೇಕು ಅಂತೇಳಿ ಇವತ್ತು ನಾವು ಮಾತಾಡೋಕ್ಕೆ ಇಷ್ಟಪಡ್ತೀನಿ.